ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದಂಥ ರಜತ್ ಹಾಗೆ ವಿನಯ್ ಸುದ್ದಿ ನಿನ್ನೆಯಿಂದ ಭಾರೀ ವೈರಲ್ ಆಗ್ತಾ ಇದೆ. ಮಚ್ ಹಿಡಿದು ರೀಲ್ಸ್ ಮಾಡ್ತಾರೆ. ರೀಲ್ಸ್ ಶೋಕಿಗೆ ಬಂಧನಕ್ಕೆ ಕೂಡ ಒಳಗಾಗ್ತಾರೆ. ರಾತ್ರೋರಾತ್ರಿ ಬಿಡುಗಡೆ ಕೂಡ ಆಗ್ತಾರೆ. ತಾವು ಯಾವ ಒಂದು ಮಚ್ಚನ್ನು ಯೂಸ್ ಮಾಡಿದ್ವಿ ಅದು ರಬ್ಬರ್ ಮಚ್ಚು, ಅದು ಇದು ಅಂತ ಹೇಳಿ ರಿಟರ್ನ್ ಕೊಟ್ಟು ಕೂಡ ಹೋಗ್ತಾರೆ. ಆದರೆ ಈಗ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುವಂಥ ಕೆಲಸವನ್ನು ರಜತ್ ಹಾಗೆ ವಿನಯ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನಾಯ್ತು? ಮತ್ತೆ ಅರೆಸ್ಟ್ ಆಗ್ತಾರಾ? ಈಗ ಇನ್ನೊಂದು ಕೇಸ್ ದಾಖಲಾಗುವಂತ ಚಾನ್ಸಸ್ ಕೂಡ ಇದೆ. ಚಳ್ಳೆ ಹಣ್ಣು ಪೊಲೀಸರಿಗೆ ತಿನ್ನಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇಬ್ರು ಕೂಡ ಅಂದ್ರೆ ಬಿಗ್ ಬಾಸ್ ರಜತ್ ಹಾಗೆ ವಿನಯ್ ಪರಾರಿ ಕೂಡ ಆಗಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನಾಯ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಅಪ್ಲೋಡ್ ಮಾಡಿ ಬಂಧನವಾದಂತ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದಂಥ ವಿನಯ್ ಹಾಗೆ ರಜತ್ ಸುದ್ದಿ ಭಾರಿ ವೈರಲ್ ಆಗಿದೆ. ಈ ಮಧ್ಯೆ ನಿನ್ನೆ ರಾತ್ರಿ ಬಿಡುಗಡೆ ಆಗಿರುವಂಥ ವಿಚಾರ ಕೂಡ ಗೊತ್ತಾಗುತ್ತೆ. ಇಬ್ರು ಪೊಲೀಸರಿಗೆ ಸುಳ್ಳು ವಿಷಯಗಳನ್ನ ಹೇಳಿದ್ರ ಅನ್ನುವಂಥ ವಿಚಾರ ಕೂಡ ಈಗ ಚರ್ಚೆಗೆ ಒಳಗಾಗಿದೆ. ಅಂದರೆ ನಿನ್ನೆ ಪೊಲೀಸ್ ಕಸ್ಟಡಿಗೆ ಬರ್ತಾರೆ, ಮಾತನಾಡ್ತಾರೆ, ವಿಚಾರಣೆಗೆ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಅದಾದ ಮೇಲೆ ಬಚಾವ್ ಕೂಡ ಆಗ್ತಾರೆ. ಆದರೆ ಈಗ ಸಾರ್ವಜನಿಕವಾಗಿ ಮಚ್ಚು ಬಳಸಿರುವಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಆಗಿತ್ತು. ಅದೆಲ್ಲದರಿಗೂ ಎಲ್ಲರ ಬಗ್ಗೆ ಗೊತ್ತಿದೆ. ಈ ಬಗ್ಗೆ ಬಸವೇಶ್ವರ ನಗರ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ರು. ಆದರೆ ವಿಚಾರಣೆ ವೇಳೆ ಸುಳ್ಳು ಹೇಳಿ ಪೊಲೀಸರನ್ನೇ ಬಕ್ರಾ ಮಾಡಿದ್ರು ಇವರಿಬ್ರು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಏನು ಸುಳ್ಳು ಹೇಳಿದ್ರು? ಹೌದು, ರಜತ್ ಹಾಗೆ ವಿನಯ್ ಪೊಲೀಸರಿಗೆ ಒಪ್ಪಿಸಿದಂಥ ಮಚ್ಚು ಬೇರೆ ಬೇರೆ. ಸ್ನೇಹಿತರೆ, ವಿಡಿಯೋದಲ್ಲಿ ಲಾಂಗ್ ಬೇರೆ ಇರುವಂಥದ್ದು, ಪೊಲೀಸರಿಗೆ ಕೊಟ್ಟಂಥ ಮಚ್ಚೇ ಬೇರೆ. ಹೌದು, ಈ ಇಬ್ಬರು ಬಿಗ್ ಬಾಸ್ ಸ್ಪರ್ಧಿಗಳು ಪೊಲೀಸರಿಗೆ ರಬ್ಬರ್ ಮಚ್ಚನ್ನು ಕೊಟ್ಟಿದ್ದಾರೆ. ಆ ಫೋಟೋಸ್ ಎರಡನ್ನ ಕೂಡ ನೋಡಿದಾಗ ಗೊತ್ತಾಗುತ್ತೆ ಕ್ಲಿಯರ್ ಕಟ್ ಆಗಿ ಬಳಸಿರುವಂಥ ಒಂದು ಮಚ್ಚೇ ಬೇರೆ, ಕೊಟ್ಟಿರುವಂಥ ಒಂದು ರಬ್ಬರ್ ಮಚ್ ಬೇರೆ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ರೀಲ್ಸ್ನಲ್ಲಿ ಬಳಸಿರುವಂಥ ಲಾಂಗೇ ಬೇರೆ, ಪೊಲೀಸರ ವಶಕ್ಕೆ ಒಪ್ಪಿಸಿರುವಂಥ ಲಾಂಗ್ ಬೇರೆ ಬೇರೆ ಅನ್ನೋ ವಿಷಯ ಈಗ ಗೊತ್ತಾಗಿದೆ. ಸ್ನೇಹಿತರೆ, ಸಾರ್ವಜನಿಕವಾಗಿ ಲಾಂಗ್ ಹಿಡಿದು ರೀಲ್ಸ್ ಮಾಡಿದಂಥ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದಂಥ ರಜತ್ ಹಾಗೆ ವಿನಯ್ ಗೌಡ ವಿರುದ್ಧ ಬಸವೇಶ್ವರ ನಗರ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ನಿನ್ನೆ ಇಬ್ಬರನ್ನ ಕೂಡ ವಶಕ್ಕೆ ತೆಗೆದುಕೊಂಡಿದ್ರು. ಆಗಲೇ ರಜತ್ ಪರಾರಿ ಅನ್ನುವಂಥ ವಿಚಾರ ಕೂಡ ವೈರಲ್ ಆಗಿತ್ತು. ಆದರೆ ರಾತ್ರೋರಾತ್ರಿ ರಿಲೀಸ್ ಆಗ್ತಾರೆ. ಅದಾದ ಮೇಲೆ ಇವರಿಬ್ಬರೂ ಕೂಡ ಪರಾರಿ ಆಗಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ನಾವು ವಿಡಿಯೋ ಮಾಡಿಲ್ಲ, ಇದು ಶೂಟಿಂಗ್ ಸೆಟ್ನಲ್ಲಿ ಚಿತ್ರೀಕರಿಸಿರುವಂಥ ವಿಡಿಯೋ. ನಾಗರಬಾವಿಯ ಅಕ್ಷಯ ಸ್ಟುಡಿಯೋದಲ್ಲಿ ಶೂಟಿಂಗ್ ವೇಳೆ ಇದನ್ನ ನಾವು ಚಿತ್ರೀಕರಿಸಿದ್ದೀವಿ. ನಾನು ಪುಷ್ಪಾ ಕ್ಯಾರೆಕ್ಟರ್ ಮಾಡಿದರೆ ನನ್ನ ಸಹೋದ್ಯೋಗಿ ರಜತ್ ಕಿಶನ್ ದರ್ಶನ್ ಪಾತ್ರದಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವಂಥ ಕಾರ್ಯಕ್ರಮಕ್ಕೋಸ್ಕರ ಈ ವಿಡಿಯೋ ಮಾಡಿರುವಂಥದ್ದು. ಅದರ ತುಣುಕನ್ನ ರಜತ್ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಈ ರೀಲ್ಸ್ ಸಮಾಜಕ್ಕೆ ತಪ್ಪು ಸಂದೇಶ ಕೊಟ್ಟಿದ್ರೆ ಅದಕ್ಕಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ವಿನಯ್ ಗೌಡ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಅಥವಾ ಇಲ್ಲಿ ಅವ್ರ ದಡ್ರ ನಾವು ದಡ್ರ ಅನ್ನುವಂಥದ್ದು ಒಂದು ರೀತಿಯಾಗಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಯಾಕಂತಂದರೆ ರೋಡಲ್ಲಿ ಮಾಡಿರೋದು ಅಂತ ಗೊತ್ತಾಗ್ತಾ ಇದೆ. ಸೊ ರೀಲ್ಸ್ ಫಾರ್ಮೆಟಲ್ಲೇ ಇರುವಂಥದ್ದು, ಬೇರೆ ಇದಕ್ಕೋಸ್ಕರ ಚಿತ್ರೀಕರಣ ಶೂಟಿಂಗ್ ಮಾಡಿರೋದು ಅಂತ ಹೇಳ್ತಾರೆ. ಅದಾದಮೇಲೆ ನಾವು ರೋಡಲ್ಲಿ ಮಾಡೇ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಯಾರು ಬಕ್ರಾಗಳು, ಯಾರು ದಡ್ರು ಅನ್ನೋದು ಇಲ್ಲಿ ಗೊತ್ತಾಗ್ತಿಲ್ಲಪ್ಪ. ಸೊ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಮೂಲಕ ಖ್ಯಾತರಾಗಿದ್ದಂಥ ರಜತ್ ಹಾಗೆ ವಿನಯ್ ಗೌಡ ಇತ್ತೀಚೆಗೆ ಸಾರ್ವಜನಿಕವಾಗಿ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ರು. ಈ ರೀಲ್ಸ್ನ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ವೈರಲ್ ಆಗುತ್ತೆ, ನಾವು ಪಾಶ್ ಆಗ್ತೀವಿ, ಅದು ಇದು ಅಂತ ಹೇಳಿ. ನೋಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಇದನ್ನು ಮನೆಯಲ್ಲಿ ಪ್ರಯತ್ನಿಸಬೇಡಿ, ಇದು ಚಿತ್ರೀಕರಣದ ಉದ್ದೇಶಕ್ಕೆ ಮಾತ್ರ. ಇದರಲ್ಲಿ ಬಳಸಿರೋದು ಸೆಟ್ ಪ್ರಾಪರ್ಟಿ ಅನ್ನುವಂಥ ವಿಚಾರವನ್ನು ಕ್ಯಾಪ್ಷನಲ್ಲಿ ಬರೆದಿದ್ದಾರೆ. ಸ್ನೇಹಿತರೆ, ಈ ಸಂಬಂಧ ಮಾರಕಾಸ್ತ್ರ ಬಳಕೆ ದೂರಿನಡಿ ಬಸವೇಶ್ವರ ನಗರ ಠಾಣೆ SI ಭಾನುಪ್ರಕಾಶ್ ಅವರು ಒಂದು ದೂರನ್ನು ಕೊಡ್ತಾರೆ. ಅವ್ರಿಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅಂದರೆ ರಜತ್ ಮತ್ತು ವಿನಯ್ ಅವರಿಗೆ ಇಷ್ಟು ದೊಡ್ಡ ಒಂದು ವಿಚಾರ ಆಗುತ್ತೆ ಅಂತ ಗೊತ್ತಿರಲ್ಲ. ರಾತ್ರಿ ಎಲ್ಲ ಸೆಟಲ್ಮೆಂಟ್ ಮಾಡಿ ಆಚೆ ಬರೋಣ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಈಗ ಲಾಂಗ್ ವಿಚಾರವಾಗಿ ಮತ್ತೆ ಇವರಿಬ್ಬರೂ ಕೂಡ ಸಿಕ್ಕಾಕೊಂಡಿದ್ದಾರೆ. ಕೊಟ್ಟಂಥ ಲಾಂಗೇ ಬೇರೆ. ಸೊ ಪ್ರಕರಣ ದಾಖಲಾದಂಥ ಬೆನ್ನಲ್ಲೇ ರಜತ್ ಕಿಶನ್ ಹಾಗೆ ವಿನಯ್ ಗೌಡ ಅವರಿಗೆ ನೋಟಿಸ್ ಕೂಡ ಜಾರಿಯಾಗುತ್ತೆ. ಆದರೆ ಅವರು ವಿಚಾರಣೆಗೆ ಬಾರದ ಕಾರಣ ಕುಟುಂಬ ಸದಸ್ಯರಿಗೆ ಕರೆ ಮಾಡಿ ಆ ಇಬ್ಬರನ್ನೂ ವಿಚಾರಣೆ ಕಳಿಸುವಂತೆ ಒಂದು
ಸೂಚನೆ ಕೊಡ್ತಾರೆ. ಬಳಿಕ ರಜತ್ ತಾವು ಕೊಪ್ಪಳದಲ್ಲಿ ಶೂಟಿಂಗ್ನಲ್ಲಿ ಇರೋದಾಗಿ ಹೇಳ್ತಾರೆ. ವಿಚಾರಣೆಗೆ ಹಾಜರಾಗೋದಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾರೆ. ಬಹುಶಃ ಈ ಲಾಂಗ್ ಮಚ್ಚಿಂದ ನಾರ್ಮಲ್ ಮಚ್ಚಿಂದ ರಬ್ಬರ್ ಮಚ್ ಮಾಡಿಸೋದಕ್ಕೆ ಟೈಮ್ ಬೇಕಾಗಿತ್ತು ಅಂತ ಅಂದ್ಕೊಳ್ತೀವಿ. ಸೊ ಇವತ್ತು ನಿನ್ನೆ ಕೂಡ ವಿಚಾರಣೆ ಆಗುತ್ತೆ, ಇವತ್ತು ಕೂಡ ವಿಚಾರಣೆ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಬಟ್ ಈಗ ಸಿಕ್ಕಾಪಟ್ಟೆ ಇವರಿಬ್ಬರಂತೂ ಸುದ್ದಿಯಲ್ಲಿರೋದಂತೂ ಹೌದು. ಸೊ ರೀಲ್ಸ್ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ವ್ಯೂಸ್ ಆಗ್ಬೋದು, ಆದರೆ ಈ ರೀತಿಯಾಗಿ ಶೋಕಿ ಮಾಡೋರಿಗೆ ಇಂಥದ್ದಾಗಲೇಬೇಕು. ಯಾಕಂತಂದರೆ ಇದರಿಂದಲೇ ಇನ್ನೊಂದಷ್ಟು ಜನ ಪಾಠ ಕಲಿತಾರೆ. ಯಾಕಂತಂದರೆ ಪೊಲೀಸ್ ಕೇಸ್ ಆಗಿಲ್ಲ ಅಂತಿದ್ರೆ ನಾಳೆ ಇನ್ನೊಂದಷ್ಟು ಜನ ಮಕ್ಕಳು ಅಥವಾ ಯುವಕರು ಲಾಂಗ್ ಹಿಡಿದು ಇದೇ ರೀತಿಯಾದಂಥ ರೀಲ್ಸನ್ನು ಮಾಡುವಂಥ ಚಾನ್ಸಸ್ ಹೆಚ್ಚಿತ್ತು. ಆದರೆ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ರೆ ಏನು ಆಗುತ್ತೆ ಅನ್ನೋದು ಬಹುಶಃ ಈಗ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ. ಸೊ ಆ ಒಂದು ಪ್ರಕರಣವನ್ನು ಮುಚ್ಚಾಕುವಂಥ ಕೆಲಸ ಮಾಡ್ತಾರೆ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುವಂಥ ಕೆಲಸ ಮಾಡ್ತಾರೆ. ಪೊಲೀಸರನ್ನೇ ಮಂಗ ಮಾಡುವಂಥ ಕೆಲಸವನ್ನು ರಜತ್ ಹಾಗೆ ವಿನಯ್ ಇಬ್ಬರೂ ಕೂಡ ಮಾಡೋದಕ್ಕೆ ಟ್ರೈ ಮಾಡಿದರು. ಆದರೆ ಮುಂದೆ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು. ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ, ಕೊಟ್ಟಿರುವಂಥ ಲಾಂಗ್ ಬೇರೆ ಬೇರೆ. ಸೊ ಇಬ್ಬರೂ ಕೂಡ ಪೊಲೀಸರ ಒಂದು ವಿಚಾರಣೆಯ ದಾರಿ ತಪ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಇವ್ರುಗಳಿಗೇನು ತಪ್ಪು ಮಾಡಿಲ್ಲ ಅನ್ನುವಂಥದ್ದು ಸಾಬೀತು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೋ ಒಂದು ಮಚ್ಚು ಕೊಟ್ಟರು. ಆದರೆ ಅದೇ ಈಗ ಮತ್ತೆ ಅವರಿಗೆ ಉಲ್ಟಾ ಹೊಡೆದಿದೆ. ಸೊ ಸ್ನೇಹಿತರೆ, ನಿಮ್ಗೆ ಏನು ಅನಿಸುತ್ತೆ? ರಜತ್ ಆಗಿರ್ಬೋದು, ವಿನಯ್ ಗೌಡ ಆಗಿರ್ಬೋದು, ಬಿಗ್ ಬಾಸ್ನಲ್ಲಿ ಈ ರೀತಿಯಾದಂಥ ಸೆಲೆಬ್ರಿಟಿಗಳನ್ನು ಕರೆಸ್ಕೊಳ್ತಾರೆ TRP ವಿಚಾರಕ್ಕೋಸ್ಕರ. ಆದರೆ ಇವರಿಂದ ಜನರಿಗೆ ಸಿಗುವಂಥ ಸಂದೇಶ ಏನು, ಜನ ಕಲಿಯುವಂಥದ್ದೇನು? ರಜತ್ ಅವರು ಎಂಟರ್ಟೈನ್ಮೆಂಟ್ ವಿಚಾರವಾಗಿ ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಳ್ತಾರೆ, ಅದಾದ ಮೇಲೆ ಹೀಗಾಗ್ತಾರೆ. ಇವರನ್ನು ನೋಡಿದಂಥ ಒಂದಷ್ಟು ಮಕ್ಕಳು ಯಾವ ಒಂದು ಪಾಠವನ್ನು ಕಲಿಬೇಕು? ಬಿಗ್ ಬಾಸ್ನಲ್ಲಿದ್ದಂಥ ರಜತ ಅಥವಾ ಈಗ ರೀಲ್ಸ್ ಮಾಡುವಂಥ ರಜತ, ಯಾವುದನ್ನು ಕಲಿಬೇಕು? ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನ್ಯೂಸ್ ಸೀರಿಯಲ್ ಆಗಿರ್ಬೋದು ಅಥವಾ ಯಾವುದೇ ಚಾನೆಲ್ ಆಗಿರ್ಬೋದು, ಈ ರೀತಿಯಾದಂಥ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸುತ್ತೆ? ನಿಮ್ಮ ಅಭಿಪ್ರಾಯ ಏನು? ಜನ ಇದರಿಂದ ಏನು ಕಲಿಬೇಕು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.